ಯೆಹೋವನ ಆನಂದವೇ ನಿಮ್ಮ ಆಶ್ರಯವು ಎಂಬ ಈ ದಿನದ ಬಲವಾದಂಥ ವಾಕ್ಯವನ್ನು ನಾವು ನೆಹೆಮೀಯ 8:10 ಕಾಣುತ್ತೇವೆ. ಈ ವಾಕ್ಯವು ನಮಗೆ ಸ್ಪಷ್ಟವಾಗಿ ನೆನಪಿಸುವುದೇನೆಂದರೆ, ನಿಜವಾದಂಥ ಸಂತೋಷ ನಾವು ಕರ್ತನಾದ ಯೆಹೋವನನ್ನು ತಿಳುಕೊಳ್ಳುವುದರಲ್ಲಿಯೂ ಆತನ ಮೇಲೆ ಭರವಸವಿಡುವುದರಲ್ಲಿಯೂ ಕಂಡುಕೊಳ್ಳಬಹುದಾಗಿದೆ. ಇಸ್ರಾಯೇಲರನ್ನು ನಾವು ನೋಡುವಾಗ ಅವರು ಧರ್ಮೋಪದೇಶವನ್ನು ಕೇಳುತ್ತಾ ಇರುವಾಗ ತಾವು ಮಾಡಿದ ತಪ್ಪು ಅಥವಾ ಅವರಿಗಾದಂಥ ಸೋಲುಗಳನ್ನು ನೆನಪಿಸಿಕೊಂಡು ವ್ಯಸನ ಪಡುತ್ತಿರುವಾಗ ನೆಹೆಮೀಯನು ಅವರ ಬಳಿಯಲ್ಲಿ ಮಾತನಾಡಿ, ನೀವು ಅಳಬೇಡಿರಿ, ನಿಮ್ಮ ಆನಂದವನ್ನು ಕರ್ತನಾದ ಯೆಹೋವನಲ್ಲಿ ನೀವು ಕಂಡುಕೊಳ್ಳಿರಿ ಎಂಬುದಾಗಿ ಉತ್ತೇಜಿಸುವುದನ್ನು ನಾವು ಕಾಣುತ್ತೇವೆ. ನಿಜವಾದಂಥ ಸಂತೋಷವು ಅದು ತಾತ್ಕಾಲಿಕವಾದಂಥ ಭಾವನೆಯಲ್ಲ. ಅದು ದೇವರ ಪ್ರೀತಿಯಲ್ಲಿಯೂ ಆತನ ನಂಬಿಗಸ್ತಿಕೆಯಲ್ಲಿಯೂ ಆತನ ಸಾನ್ನಿಧ್ಯದಲ್ಲಿಯೂ ನಾವು ಅಲುಗಾಡಿಸದೆ ಇಟ್ಟಿರುವಂಥ ನಂಬಿಕೆಯಲ್ಲಿಯೂ ಭರವಸೆಯಲ್ಲಿಯೂ ಅಡಕಗೊಂಡಿರುವಂಥದ್ದಾಗಿದೆ. ಒಂದು ವೇಳೆ ನೀವು ಬಲಹೀನರಾಗಿದ್ದರೆ, ತ್ರಾಣವಿಲ್ಲದವರಾಗಿದ್ದರೆ, ಹೋರಾಟಗಳಲ್ಲಾಗಿದ್ದರೆ ಇದನ್ನು ನೆನಪಿಸಿಕೊಳ್ಳಿರಿ. ಯೆಹೋವನ ಆನಂದವು ನಮ್ಮನ್ನು ಎತ್ತಿ ಹಿಡಿಯುವಂಥದ್ದಾಗಿದೆ. ಆತನ ಪ್ರಸನ್ನತೆಯು ನಮ್ಮನ್ನು ಬಲಗೊಳಿಸುತ್ತದೆ ಮತ್ತು ಆತನ ವಾಗ್ದಾನಗಳು ನಮ್ಮನ್ನು ಸಲಹುವಂಥವುಗಳಾಗಿದೆ. ಈ ಒಂದು ದಿನದಲ್ಲಿ ನಿಮ್ಮ ಹೃದಯವು ಈ ಆನಂದವನ್ನು ಪಡಕೊಂಡು ಆತನಿಂದ ಬಲಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.